ಠಾಣೆಯಲ್ಲಿ ರಿಕ್ಕಿ ರೈ ವಿರುದ್ಧವಾಗಿ ಮತ್ತೊಂದು ಕೇಸ್ ದಾಖಲಾಗಿದೆ. ಆರ್ಟಿಒ ಅಧಿಕಾರಿಗಳ ಪರಿಶೀಲನೆಯ ವೇಳೆಯಲ್ಲಿ ತೆರಿಗೆ ವಂಚನೆ ಬಯಲಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನೋಡಿ ರಿಕ್ಕಿ ರೈ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಆರ್ಟಿಒ ಅಧಿಕಾರಿಗಳ ಪರಿಶೀಲನೆ ವೇಳೆಯಲ್ಲಿ ತೆರಿಗೆ ವಂಚನೆ ಬಯಲಾಗಿದೆ. ಕಾರಿಗೆ ಫ್ಯಾನ್ಸಿ ನಂಬರ್ ಅನ್ನ ಪಡೆದುಕೊಂಡು ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಲ್ಲ, ಅದನ್ನ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿ ನಂಬರ್ ಪ್ಲೇಟ್ ಹಾಕಿದ್ದಕ್ಕೆ ಆರ್ಟಿಒ ಇಂದ 35 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಆದ್ರೆ ಆ ದಂಡವನ್ನ ಪಾವತಿ ಕೂಡ ಮಾಡಿಲ್ಲ. ಈಗ ನಂಬರ್ ರಿಜಿಸ್ಟರ್ ಕೂಡ ಆಗಿಲ್ಲ. ಬೆಂಗಳೂರು ನಗರ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ಈ ಸಂಬಂಧವಾಗಿ ಹೇಳಿಕೆ ನೀಡಿದ್ದಾರೆ. ಐಷಾರಾಮಿ ಕಾರ್ ಬೇಕು, ಫ್ಯಾನ್ಸಿ ನಂಬರ್ ಬೇಕು, ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಮಾತ್ರ ಕರೆಕ್ಟ್ ಆಗಿ ಇರೋದಿಲ್ಲ. ನೋಡಿ, ದೆಹಲಿಯ ನಂಬರ್ ಪ್ಲೇಟ್ ಹಾಕೊಂಡಿದ್ದಾರೆ ಒಂದು ಕಡೆ, ಜೊತೆಗೆ ಫ್ಯಾನ್ಸಿ ನಂಬರ್ ಅನ್ನ ಪಡೆದುಕೊಂಡು ರಿಜಿಸ್ಟ್ರೇಷನ್ ಅನ್ನ ಕೂಡ ಮಾಡಿಸಿಲ್ಲ. ಈ ಸಂಬಂಧವಾಗಿ ಇನ್ನು ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಅವರು ವಿತೌಟ್ ಇಲ್ಲಿ ಪ್ರಕರಣದಲ್ಲಿ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ನಾವು ವೆಹಿಕಲ್ ನಂಬರ್ನ ನಾವು ಪರಿಶೀಲನೆ ಮಾಡಿದಾಗ RTOಗೆ ನಾವು ಒಂದು ಲೆಟರ್ ಬರೆದಿದ್ವಿ. ಪ್ರಸ್ತುತ ಆ್ಯಕ್ಚುಲಿ ಆ ವೆಹಿಕಲ್ಲು ಒಂದು DL ರಿಜಿಸ್ಟರ್ಡ್ ವೆಹಿಕಲ್. ಅದು ಇಲ್ಲಿ ರಿಕ್ಕಿ ರಾಯನ್ ಅವರಿಗೆ ಅವರು ಅದನ್ನ ಮಾರಾಟ ಮಾಡಿರ್ತಾರೆ. RTO ಅವರು ಕಳೆದ ಅಕ್ಟೋಬರಲ್ಲಿ ಅವರು ವಿತೌಟ್ ಇಲ್ಲಿ ರೋಡ್ ಟ್ಯಾಕ್ಸ್ ಕಟ್ತಿರೋ ಚಲಾವಣೆ ಮಾಡ್ತಿದ್ದಾರೆ ಅಂತೇಳಿ ಸುಮಾರು 35 ಲಕ್ಷ ದಂಡ ಹಾಕಿದ್ದಾರೆ ಅಂತ RTO ಅವರು ರಿಪ್ಲೈ ಕೊಟ್ಟಿದ್ದಾರೆ. ಮತ್ತು ಇದೇ ವರ್ಷ ಜಾನ್ವರಿಯಲ್ಲಿ ಆ ಫ್ಯಾನ್ಸಿ ನಂಬರ್ನ ರಿಜಿಸ್ಟರ್ ಮಾಡಿದ್ದಾರೆ ಹೊರತು ಆ ವೆಹಿಕಲ್ನ ಆ ನಂಬರ್ಗೆ ರಿಜಿಸ್ಟರ್ ಮಾಡಿರಲಿಲ್ಲ. ಸೊ ಪ್ರಸ್ತುತ ವೆಹಿಕಲ್ ಏನು ನಂಬರ್ ಹಾಕ್ಕೊಂಡು ಓಡಾಡ್ತಿತ್ತು ಅದು ಯಾವುದೇ ವೆಹಿಕಲ್ಗೆ ಆ ನಂಬರು ರಿಜಿಸ್ಟರ್ ಆಗಿಲ್ಲ ಅಂತ RTO ಅವರು ನಮಗೆ ಲೆಟರ್ ಕೊಟ್ಟಿದ್ದಾದಮೇಲೆ ಮುಂದಿನ ಕ್ರಮಕ್ಕಾಗಿ ನಾವು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗೆ ಅದನ್ನು ಸಲ್ಲಿಸ್ಕೊಟ್ಟಿದ್ದೀವಿ. ಅಂದರೆ ಈಗಾಗಲೇ ಒಂದ್ಸಲ RTO ಗಮನಕ್ಕೆ ಬಂದಿದೆ ಇದು, ಈ ಗಾಡಿ ವಿತೌಟ್ ರಿಜಿಸ್ಟ್ರೇಷನ್ ಓಡಾಡ್ತಿದೆ ಅಂತ. ಅಂದರೆ ಅದು DL ರಿಜಿಸ್ಟರ್ಡ್ ಗಾಡಿ ಇದ್ದಾಗ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಓಡಾಡ್ತಿದೆ ಅನ್ನೋ ಕಾರಣಕ್ಕೆ ಅವರು ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಫೈನ್ ಹಾಕಿದ್ದಾರೆ. ಓಕೆ ಸರ್. ಸೊ ಜಾನ್ವರಿಯಲ್ಲಿ ಆ ಫ್ಯಾನ್ಸಿ ನಂಬರ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹೊರತು ಆ ವೆಹಿಕಲ್ಗೆ ಆ ನಂಬರ್ನ ರಿಜಿಸ್ಟರ್ ಮಾಡಿದ್ರು. ಈಗ 35 ಲ್ಯಾಕ್ ಟ್ಯಾಕ್ಸ್ ಹಳೇದು, ಈಗ ರಿಜಿಸ್ಟರ್ ಮಾಡಬೇಕಾದ್ರೂ ಟ್ಯಾಕ್ಸ್ ಕಟ್ಟಬೇಕಿತ್ತು. ಹೌದು, ಅದು ಕಟ್ಟಬೇಕು. ಬಟ್ RTO ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಮಂಡೇ ಅಂದರೆ 23ನೇ ತಾರೀಕು ಮಾಲೀಕತ್ವ ಬದಲಾವಣೆಗೆ ಅವರು ಲೆಟರ್ ಕೊಟ್ಟಿದ್ದಾರೆ ಅಂತ. ಬಟ್ ಬದಲಾವಣೆ ಆಗೋ ತನಕ ನಂಬರ್ ಪ್ಲೇಟ್ನ ಇವ್ರ ಕಾರ್ಗೆ ಹಾಕೋಕ್ಕೆ ಪರ್ಮಿಟೆಡ್ ಇಲ್ಲ. ಇಲ್ಲೀಗಲ್ ಆಗಿರೋ ಕಾರಣದಿಂದ ನಾವು